ನಮಸ್ಕಾರ. ಗೋಣ್ ಚೀಲ ನಾವು ಬಿಸಾಕ್ತಾ ಇರ್ತೀವಲ್ಲ, ಬಿಸಾಕೋ ಬದಲು ಗೋಣ್ ಚೀಲದಿಂದ ನಾವು ಸುಂದರವಾಗಿ ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಮ್ಯಾಟ್ ಮಾಡ್ಕೊಬಹುದು. ಅದ್ ಯಾವ ತರ ಅಂತ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೋಣಿ ಚೀಲ ಒಂದ್ ತಗೊಳ್ಳಿ. ನಾನು ಚಿಕ್ಕದೊಂದು ತಗೊಂಡಿದೀನಿ. ನಿಮ್ಮ ಹತ್ರ ದೊಡ್ಡದಿದ್ರೆ ದೊಡ್ಡದ್ ಬೇಕಾದ್ರೂ ತಗೊಬಹುದು. ಸೈಡ್ ಅಲ್ಲಿ ಈ ತರ ದಾರ ಬಂದಿರುತ್ತಲ್ಲ, ಆ ದಾರನ ಬಿಚ್ಕೊಳ್ತಾ ಇದೀನಿ, ಇನ್ನು ಸ್ವಲ್ಪ ಅಗಲ ಬರುತ್ತೆ ಅಂತ. ಪೂರ್ತಿ ಬಿಚ್ಬಿಟ್ಟಿದ್ದಾದ್ಮೇಲೆ ಒಂದ್ ಸೈಡ್ ಕಟ್ ಮಾಡ್ಕೊಂಬಿಡಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಆ ತರನೇ ಕಟ್ ಮಾಡ್ಕೊಂಡು, ಮತ್ತೆ ಇದನ್ನ ಇನ್ನರ್ಧ ಚೀಲ ಇರುತ್ತಲ್ಲ ಅದರಲ್ಲಿ 2.5 ಇಂಚಷ್ಟು ಟೇಪಲ್ಲಿ ಅಳತೆ ಮಾಡ್ಕೊಳ್ಬೇಕಾದ್ರೂ ಹಾಕೊಬಹುದು. ಇಲ್ದಿರೋದು ಒಂದ್ ಅಂದಾಜದ ಮೇಲೆ ಸ್ವಲ್ಪ ಸ್ವಲ್ಪ ಅಗಲವಾಗಿ 2.5 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಎಲ್ಲಾನು ಪೀಸಸ್ ಕಟ್ ಮಾಡ್ಕೊಂಡು, ಮತ್ತೆ ನಾವು ಮೊದ್ಲು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಒಂದು ಸಮವಾಗಿ ಮಾಡ್ಕೊಂಡು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಇದೇ ತರನೇ ಲಾಸ್ಟ್ ಎಡ್ಜ್ ಅಲ್ಲಿ ರೌಂಡ್ ಶೇಪ್ ಅಲ್ಲಿ ಈ ತರ ಕಟ್ ಮಾಡ್ಕೊಳ್ಳಿ. ಚಾಕ್ ಪೀಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಬೇಕಾದ್ರೂ ಕಟ್ ಮಾಡ್ಕೋಬಹುದು. ನಾನು ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚೀಲ ಓಪನ್ ಇರುತ್ತಲ್ಲ ಆ ಸೈಡ್ ಅಲ್ಲಿ ಇದೇ ತರನೇ ಕಟ್ ಮಾಡ್ಕೊಳ್ಳಿ. ಎರಡೂ ಸೈಡ್ನು ಮೊದ್ಲು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಚೀಲನ ಮತ್ತೆ ಮಧ್ಯಕ್ಕೆ ಮಡ್ಚ್ಕೊಂಡ್ಬಿಡಿ. ಇನ್ನೊಂದ್ ಸೈಡ್ಗೂ ಅಷ್ಟೇ ಇದನ್ನ ಅದ್ರ ಮೇಲೆ ಇಟ್ಬಿಟ್ಟು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಮಾರ್ಕ್ ಮಾಡ್ಕೊಂಡ್ಬೇಕಾದ್ರೆ ಕಟ್ ಮಾಡ್ಕೊಬಹುದು. ಅದೇ ಸಮವಾಗಿ ಕಟ್ ಮಾಡ್ಕೊಬಹುದು. ಈ ತರ ಕಟ್ ಮಾಡ್ಬಿಟ್ಟು ನಾನು ಇನ್ನೊಂದ್ ಚೀಲ ಇತ್ತಲ್ಲ ಅದ್ರಲ್ಲಿ 2.5 ಇಂಚಷ್ಟು ಮೊದ್ಲೇ ಕಟ್ ಮಾಡ್ಕೊಂಡಿದ್ದೆ ಅಲ್ಲ ಆ ಪೀಸ್ಗಳೆಲ್ಲಾನು ಆಗಿದೆ. ಆ ಪೀಸಸ್ಗೆಲ್ಲಾನು ಒಂದು ವೇಸ್ಟ್ ಸೀರೆದಾಗ್ಲಿ ವೇಲ್ದಾಗ್ಲಿ ಬಟ್ಟೆ ಇರುತ್ತಲ್ಲ ಆ ಬಟ್ಟೆನ ಒಂದೆರ್ಚಲ್ಲಿ ಎಲ್ಲಾನು ಕ್ಲೀನ್ ಆಗಿ ಒಂದ್ ಸೈಡ್ ನಿಂದಾನು ಹೊಲ್ಸ್ಕೊಂಬನ್ನಿ. ಅಗಲವಾಗಿ ಕಟ್ ಮಾಡ್ಕೊಂಡಿರ್ತೇವಲ್ಲ ಅದಕ್ಕೂ ಅಷ್ಟೇ ನಾನು ಸೀರೆದು ಬಟ್ಟೆ ತಗೊಂಡಿದೀನಿ. ಅದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ತರನೇ ಇಟ್ಬಿಟ್ಟು ಒಂದ್ ಹೊಲಿಗೆ ಹಾಕೊಂಡ್ ಬನ್ನಿ. ಫುಲ್ ರೌಂಡ್ ಫುಲ್ ಎಲ್ಲಾನು ಇದೇ ತರನೇ ಹಾಕೊಂಡ್ ಬನ್ನಿ. ಹಿಂದೆಗಡೆನೂ ಅಷ್ಟೇ ಒಂದ್ ಬಟ್ಟೆ ಹೊಲ್ದು ಬಿಡಿ. ನಾನು ಹಿಂದೆಗಡೆನೂ ಅಷ್ಟೇ ಒಂದ್ ಬಟ್ಟೆ ಹೊಲ್ದು ಬಿಟ್ಟಿದ್ದೀನಿ. ಫುಲ್ ರೌಂಡ್ನು ಹೊಲ್ದ್ಕೊಂಡ್ ಬಂದಿದ್ದು ತೋರಿಸ್ತಾ ಇದ್ದೀನಿ ನೋಡಿ. ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೂ ಅಷ್ಟೇ ಒಂದೆರ್ಚಲ್ಲಿ ಈ ತರ ಸೀರೆನೂ ನಾನು ಹೊಲ್ದು ಬಿಟ್ಟಿದ್ದೀನಿ. ಮತ್ತೆ ಇದನ್ನ ಅದ್ರ ಮೇಲೆ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಫ್ರಿಲ್ಸ್ ತರ ಹೊಲ್ದ್ಕೊಂಡ್ ಬನ್ನಿ. ನನ್ನ ಹತ್ರ ಜಾಸ್ತಿ ಚೀಲ ಇರ್ಲಿಲ್ಲ, ಪೀಸಸ್ ಕಮ್ಮಿ ಇತ್ತು. ಎಷ್ಟು ಬಂತು ಅಷ್ಟು ಫ್ರಿಲ್ಸ್ ಮಾಡ್ಕೊಂಡು ಹೊಲ್ದಿದ್ದೀನಿ. ನಿಮ್ಮ ಹತ್ರ ದೊಡ್ಡ ಚೀಲ ಇದ್ರೆ ಅದರಲ್ಲಿ ಜಾಸ್ತಿನೇ ಬರುತ್ತೆ, ಅದರಲ್ಲಿ ಫ್ರಿಲ್ಸ್ ಒತ್ತಾಗಿ ಮಾಡ್ಕೊಂಡು ಹೊಲ್ದ್ಕೊಬಹುದು. ಮಧ್ಯಕ್ಕೆ ಚೀಲದಲ್ಲಿ ಸ್ವಲ್ಪ ಅಗಲವಾಗಿ ಇದೇ ತರನೇ ಮೊದಲನೇ ಯಾವ ತರ ಕಟ್ ಮಾಡ್ಕೊಂಡಿರ್ತೀವೋ ಅದೇ ತರ ರೌಂಡ್ ಆಗಿ ಕಟ್ ಮಾಡ್ಕೊಂಬಿಡಿ. ಮತ್ತೆ ಲಾಸ್ಟ್ ಎಡ್ಜ್ ಅಲ್ಲಿ ಒಂದ್ ಬಟ್ಟೆನ ರೌಂಡ್ ಆಗಿ ಹೊಲ್ದ್ಕೊಂಬಿಡಿ. ಮೊದ್ಲು ಯಾವ ತರ ಹೊಲ್ಕೊಂಡಿದೀವೋ ಅದೇ ತರನೇ ಹೊಲ್ದ್ಬಿಟ್ಟು ಮತ್ತೆ ನಾವು ಇದಕ್ಕೆ ಜಾಯಿಂಟ್ ಮಾಡ್ಬಿಟ್ರೆ ಸಾಕು. ತುಂಬಾನೇ ಈಸಿಯಾಗಿ ನಮ್ಮ ಮನೆಯಲ್ಲೇ ಮಾಡ್ಕೊಬಹುದು. ಮ್ಯಾಟ್ ನ ₹1 ಖರ್ಚಿಲ್ದೆ ತುಂಬಾ ಚೆನ್ನಾಗೂ ಇರುತ್ತೆ. ತುಂಬಾ ದಿನನೂ ಬಾಳ್ಕೆ ಬರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.